ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇಂದು ಮಾರ್ಚ್ 30 ಯುಗಾದಿ, ಹೊಸ ವರ್ಷ. ಈ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನಾಗ್ಪುರದ ಹೆಡ್ಗೇವಾರ್, ಈ ಹೆಸರು ಹೇಳಿದರೆ ಸಾಕು, ಕೇಶವ ಭಗತ್ ಹೆಡ್ಗೇವಾರ್ ಅವರು ಸ್ಥಾಪಿಸಿದಂಥ RSS ಕೇಂದ್ರ ಕಚೇರಿಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ನಮ್ಮ ಮೋದಿಯವರು. ಇದು RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಕಳೆದ 100 ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಬೆಳೆಸಿಕೊಂಡು ಸ್ಥಾಪಿಸಿಕೊಂಡು ಹೆಜ್ಜೆಯಾಗಿ ಇವತ್ತೊಂದು ಹಂತಕ್ಕೆ ಮುಟ್ಟ ಇಡೀ ದೇಶದ ಆಡಳಿತ ಕೇಂದ್ರವನ್ನು ತಮ್ಮ ಕೈಯಲ್ಲಿ ಹಿಡಿದಂಥ ಪರಿಸ್ಥಿತಿಗೆ ಬಂದದ್ದು. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದರು. ಇಲ್ಲಿವರೆಗೂ ಒಮ್ಮೆಯೂ ಈ ನಮ್ಮ RSS ಕೇಂದ್ರ ಕಚೇರಿಗೆ ಹೋಗಿರಲಿಲ್ಲ ಅನ್ನೋದಿಲ್ಲ ಗಮನಾರ್ಹ. ಆದರೆ ಈ ಸಲ ಹೋಗ್ತಾ ಇದ್ದಾರೆ 100 ವರ್ಷಗಳ ಈ ಸಂದರ್ಭದಲ್ಲಿ, ಅದು ಯುಗಾದಿಯ ಪರ್ವದ ಬದಲಾವಣೆಯ ದಿನದಿಂದ. ಯಾಕೆ ಹೋಗ್ತಾ ಇದ್ದಾರೆ, ಏನು ಹೋಗ್ತಾ ಇದ್ದಾರೆ, ಅದು ಬೇರೆ ಮಾತು, ನಂತರ ಚರ್ಚೆ ಮಾಡುವಂಥದ್ದು. ಆದರೆ ಹೋಗ್ತಾ ಇದ್ದಾರೆ. ಇದೊಂದು ರೀತಿಯಿಂದ RSS ಗೆಲುವು. ಒಬ್ಬ ಪ್ರಧಾನಿಯನ್ನು ತಮ್ಮ ಕೇಂದ್ರ ಕಚೇರಿಗೆ ಕರೆಸಿಕೊಂಡಿದ್ದು ಅವ್ರ ಸಾಧನೆ. ನಾವು ಏನೋ ಟೀಕಾ ಮಾಡ್ಬೋದು, ಅವ್ರ ವಿರೋಧಿಗಳು ಮತ್ತಿನೊಳದವರು ಟೀಕೆ ಮಾಡ್ಬೋದು, ಇಲ್ಲ ಸಂಪ್ರದಾಯ ಮಾಡಿದ್ರು ಹಾಗೆ 107 ಟೀಕೆ ಇದ್ದಾವ. ರಾಹುಲ್ ಗಾಂಧಿಯವರಂತೂ RSSನ ಕಟು ವಿರೋಧಿ, ಕಟು ವಿಮರ್ಶಕ ಇರಬೇಕು ಮತ್ತದು. ಯಾಕೆಂದರೆ ಪ್ರಜಾಪ್ರಭುತ್ವದ ಲಕ್ಷಣ. ಯಾಕಂದರೆ ಮೂಲತಃ RSS ಹುಟ್ಟುಕೊಂಡಿದ್ದೇನೆ ತಮ್ಮ ಒಂದು ಮೇಲ್ವರ್ಣೀಯ ಜನ್ಯ ಜಾತಿಗಳನ್ನು ರಕ್ಷಣೆ ಮಾಡಿಕೊಳ್ಳೋ ದೃಷ್ಟಿ ಇಟ್ಕೊಂಡು, ವರ್ಣಾಶ್ರಮ ಪದ್ಧತಿಯನ್ನು ಮುಂದುವರಿಸಿ ಹೋಗೋ ದೃಷ್ಟಿ ಇಟ್ಕೊಂಡು, ಅದೇ ಕಾಲಕ್ಕೆ ಭಗವದ್ಗೀತೆ ಮತ್ತು ಈ ಒಂದು ಎಂಬ ಮನುಸ್ಮೃತಿಯನ್ನು ಇಟ್ಕೊಂಡು ಭಗವಾ ಧ್ವಜ ಈ ರಾಷ್ಟ್ರಧ್ವಜ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು, ಯೋಗ್ಯತೆಗೆ ಬೆಲೆ ಸಿಗಲಿ ಅಂತ ಇಟ್ಕೊಂಡು ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡು ಮುಂದುವರಿಸ್ಕೊಂಡು ಬಂದಂಥದ್ದು ಸಾಂಸ್ಕೃತಿಕ ಹೋರಾಟಗಾರರು ಅಂತ ಹೇಳ್ತಾ ಇನ್ನು ಸಾಕಷ್ಟು ಆರೋಪಗಳಿದ್ದಾವೆ. ಗಾಂಧೀಜಿಯವರನ್ನು ಕೊಂದವರು, ಇವರ ಸಂಘಟಕರು, ಸಂಘ ಪರಿವಾರದವರು, ಆರೋಪಗಳಿದ್ದಾವೆ. ಅದರಲ್ಲೂ ಹಿಂದೂ ಮಹಾಸಭಾದ ವೀರ ಸಾವರ್ಕರ್ ಜೊತೆಗೆ ಇವರು ಹೊಂದಾಣಿಕೆ ಮಾಡ್ಕೊಂಡು ಹೋದಂಥದ್ದು ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು. ಬಟ್ ಮೂಲ ಉದ್ದೇಶ ಹಿಂದುತ್ವವನ್ನು ಬೆಳೆಸ್ಕೊಂಡು ಬರುವಂಥದ್ದು. ಆ ನೆಲೆಯಲ್ಲಿ RSS ಭಾಳಷ್ಟು ಯಶಸ್ವಿಯನ್ನು ಪಡೆದ ಇವತ್ತುವರೆಗೂ. ಅಧಿಕಾರ ಹಿಡಿಯುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡೋದು ಸಾಧ್ಯ ಆಗಿರಲಿಲ್ಲ. ಆದರೆ ವಾಜಪೇಯಿ ಅವ್ರ ಕಾಲದಲ್ಲಿ ಅದು ವರದು ಬಂತು. ಇವತ್ತು ಮೋದಿಯವ್ರ ಕಾಲದಲ್ಲಿ ಚರ್ಮ ಹೋಗಿಬಿಟ್ಟದ.